ಆಪರೇಷನ್ ಸಿಂಧೂರ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಅಣೆಕಟ್ಟುಗಳಿಗೂ ಮುನ್ನೆಚ್ಚರಿಕೆ ನೀಡಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಾಜ್ಯದ ಅಣೆಕಟ್ಟುಗಳಿಗೆ ಭದ್ರತೆ ಒದಗಿಸಲು ಆದೇಶ ಹೊರಡಿಸಿರುವಂತದ್ದು. ಕರ್ನಾಟಕ ಸರ್ಕಾರದಿಂದ ಭದ್ರತೆಗೆ ತುರ್ತು ಆದೇಶ ನೀಡಲಾಗಿದೆ. ರಾಷ್ಟ್ರದಲ್ಲಿ ಆಗುತ್ತಿರುವ ಬೆಳವಣಿಗೆ ಹಿನ್ನೆಲೆ ಈ ಆದೇಶ ಹೊರಡಿಸಿರುವಂತದ್ದು. ಪೊಲೀಸ್ ಇಲಾಖೆಯ ಸಮನ್ವಯದೊಂದಿಗೆ ಭದ್ರತಾ ಸೂಚನೆ ನೀಡಲಾಗಿದೆ. ಆಪರೇಷನ್ ಸಿಂಧೂರ ಸಕ್ಸಸ್ ಬೆನ್ನಲ್ಲೇ ಹೆಚ್ಚಿನ ಭದ್ರತೆಗೆ ತಾಕೀತು ಮಾಡಲಾಗಿರುವಂತದ್ದು. ನಿಗಮ ವಲಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಅಣೆಕಟ್ಟುಗಳಿಗೂ ಈ ಭದ್ರತಾ ಆದೇಶ ನೀಡಲಾಗ್ತಾ ಇರುವಂತದ್ದು. ತಕ್ಷಣವೇ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಗಳ ನೇಮಕಕ್ಕೆ ಆದೇಶ ಹೊರಡಿಸಲಾಗಿದೆ. ಭದ್ರತೆಯಲ್ಲಿ ಚೂತ್ಯ ಬಂದರೆ ಅಧಿಕಾರಿಗಳೇ ಹೊಣೆ ಎಂಬ ಎಚ್ಚರಿಕೆಯನ್ನು ಸಹ ನೀಡಲಾಗಿರುವಂತದ್ದು. ಕೆಆರ್ಎಸ್ ಡ್ಯಾಂಗೂ ಸಹ ಭದ್ರತೆ ಒದಗಿಸಲು ಕೇಂದ್ರ ಸರ್ಕಾರ ಸೂಚನೆ ನೀಡಲಿರುವಂತದ್ದು. ರಾಜ್ಯದ ಅಣೆಕಟ್ಟುಗಳಿಗೆ ಭದ್ರತೆ ಒದಗಿಸಲು ಆದೇಶ ಹೊರಡಿಸಲಾಗಿದೆ. ಕರ್ನಾಟಕ ಸರ್ಕಾರದಿಂದ ಭದ್ರತೆಗೆ ತುರ್ತು ಆದೇಶ ನೀಡಲಾಗ್ತಾ ಇರುವಂತದ್ದು. ರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಹಿನ್ನೆಲೆ ಈ ಆದೇಶ ನೀಡಲಾಗಿದೆ. ಪೊಲೀಸ್ ಇಲಾಖೆಯ ಸಮನ್ವಯದೊಂದಿಗೆ ಭದ್ರತಾ ಸೂಚನೆ ಹೊರಡಿಸಲಾಗಿರುವಂತದ್ದು. ಆಪರೇಷನ್ ಸಿಂಧೂರ ಸಕ್ಸಸ್ ಬೆನ್ನಲ್ಲೇ ಹೆಚ್ಚಿನ ಭದ್ರತೆಗೆ ತಾಕೀತು ಮಾಡಲಾಗಿದೆ. ನಿಗಮ ವಲಯ ವ್ಯಾಪ್ತಿಯಲ್ಲೂ ಸಹ ಬರುವ ಎಲ್ಲಾ ಅಣೆಕಟ್ಟುಗಳಿಗೂ ಭದ್ರತೆ ಸೂಚನೆ ನೀಡಲಾಗಿರುವಂತದ್ದು. ತಕ್ಷಣವೇ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿ ನೇಮಕಕ್ಕೂ ಸಹ ಆದೇಶ ಹೊರಡಿಸಲಾಗಿದೆ. ಭದ್ರತೆಯಲ್ಲಿ ಚೂತ್ಯ ಬಂದ್ರೆ ಅಧಿಕಾರಿಗಳೇ ಹೊಣೆ ಎಂದು ಎಚ್ಚರಿಕೆಯನ್ನು ಸಹ ನೀಡಲಾಗಿರುವಂತದ್ದು. ಇನ್ನು ಕೆಆರ್ಎಸ್ ಡ್ಯಾಂಗೂ ಸಹ ಭದ್ರತೆ ಒದಗಿಸಲು ಕೇಂದ್ರ ಸರ್ಕಾರ ಸೂಚನೆ ನೀಡಲಾಗಿದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ರಾಜ್ಯದ ಅಣೆಕಟ್ಟುಗಳ ಮೇಲೆ ನಿಗಾ ವಹಿಸಲು ರಾಜ್ಯ ಸರ್ಕಾರ ಆದೇಶಿಸುವಂತದ್ದು. ಇನ್ನು ಕೆಆರ್ಎಸ್, ಕಬಿನಿ, ಹೇಮಾವತಿ ಸೇರಿದಂತೆ ರಾಜ್ಯದಲ್ಲಿರುವ ಎಲ್ಲಾ ಅಣೆಕಟ್ಟುಗಳಿಗೂ ಭದ್ರತೆ ಒದಗಿಸಲು ರಾಜ್ಯ ಸರ್ಕಾರ ತುರ್ತು ಆದೇಶ ಹೊರಡಿಸಿರುವಂತದ್ದು. ಪಾಕ್ ಉಗ್ರರ ಮೇಲೆ ದಾಳಿ ಮಾಡಿರುವ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದೆ. ಅಂತೆಯೇ ರಾಜ್ಯದಲ್ಲಿರುವ ಪ್ರತಿ ಅಣೆಕಟ್ಟುಗಳಿಗೂ ಭದ್ರತೆ ಒದಗಿಸಬೇಕು, ಅಗತ್ಯವಿದ್ದಲ್ಲಿ ಹೆಚ್ಚಿನ ಭದ್ರತಾ ಸಿಬ್ಬಂದಿ ನೇಮಕಬೇಕು ಎಂದು ಆದೇಶ ಹೊರಡಿಸಲಾಗಿದೆ. ಒಂದು ವೇಳೆ ಭದ್ರತೆಯಲ್ಲಿ ಲೋಪವಾದಲ್ಲಿ ಸಂಬಂಧಪಟ್ಟ ಯೋಜನಾ ಅಧಿಕಾರಿಗಳನ್ನೇ ಹೊಣೆಗಾರನಾಗಿ ಮಾಡಬೇಕಾಗುವುದು ಎಂದು ಸಹ ಎಚ್ಚರಿಸಿರುವಂತದ್ದು. ಕೇಂದ್ರದ ಆದೇಶದ ಮೇರೆಗೆ ಮೈಸೂರು ಜಿಲ್ಲೆಯ ಕೆಆರ್ಎಸ್ ಡ್ಯಾಂಗೆ ಹೆಚ್ಚಿನ ಬಿಗಿ ಭದ್ರತೆ ಒದಗಿಸುವಂತೆ ಡ್ಯಾಂನ ಸುತ್ತಮುತ್ತಲಿನ ಮತ್ತಷ್ಟು ಭದ್ರತೆ ಹೆಚ್ಚಿಸಲಾಗಿದೆ. ಇನ್ನು ಬೃಂದಾವನಕ್ಕೆ ಭೇಟಿ ನೀಡುವ ಪ್ರವಾಸಿಗರ ಮೇಲೆ ಪೊಲೀಸರ ತೀವ್ರ ನಿಗಾ ವಹಿಸಿದ್ದಾರೆ. ಇನ್ನು ಪ್ರವಾಸಿಗರ ಎಲ್ಲಾ ವಸ್ತುಗಳನ್ನು ಪರೀಕ್ಷಿಸಿ ಡ್ಯಾಂ ಒಳಗೆ ಕಳುಹಿಸಲು ಆದೇಶ ಹೊರಡಿಸಲಾಗಿದೆ. Hello.
ಆಪರೇಷನ್ ಸಿಂಧೂರ ಸಕ್ಸಸ್ ಬೆನ್ನಲ್ಲೇ ರಾಜ್ಯದಾದ್ಯಂತ ಎಲ್ಲಾ ಅಣೆಕಟ್ಟುಗಳಿಗೂ ಮುನ್ನೆಚ್ಚರಿಕೆ ನೀಡಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನೋಜ್, ಏನು ಪಾಕ್ ಮೇಲೆ ಆಪರೇಷನ್ ಸಿಂಧೂರ ಸಕ್ಸಸ್ ಆಗ್ತಾ ಇದ್ದಂತೆ ರಾಜ್ಯದಲ್ಲಿರುವಂತಹ ಎಲ್ಲಾ ಅಣೆಕಟ್ಟುಗಳಿಗೂ ಭದ್ರತೆಯ ಆದೇಶ ಹೊರಡಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಸುಷ್ಮಿತಾ, ಏನಂತಂದ್ರೆ ಪಾಕಿಸ್ತಾನ ಒಳಗೆ ನುಗ್ಗಿ ಹೊಡೆದಿರುವ ಭಾರತ ಕೂಡ ಏನಂದ್ರೆ ಆಪರೇಷನ್ ಸಿಂಧೂರ ಕೂಡ ಪರಿಣಾಮ ಏನಾಗಿದೆ ಅಂದ್ರೆ ಪಾಕ್ ಹಾಗೂ ಭಾರತದೊಳಗೆ ಬಿಗು ವಾತಾವರಣ ಕೂಡ ಅಂತಂದ್ರೆ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇಂಡಿಯಾ ಪಾಕ್ ಹಾಗೂ ನಡುವೆ ಕದನ ವಾತಾವರಣ ಸೃಷ್ಟಿಯಾಗಿದೆ. ಇದೀಗ ರಾಷ್ಟ್ರದ ಪ್ರಸ್ತುತ ಭದ್ರತಾ ಮತ್ತೆ ಸನ್ನಿವೇಶ ಏನಾಗಿದೆ ಅಂದ್ರೆ ಇತ್ತೀಚಿನ ಬೆಳವಣಿಗೆ ಹಿನ್ನೆಲೆ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ರಾಜ್ಯದ ಎಲ್ಲಾ ಅಣೆಕಟ್ಟುಗಳು ಕೂಡ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಿ ಮತ್ತೆ ತುರ್ತು ಆದೇಶವನ್ನು ಕೂಡ ಅಂತ ಹೊರಡಿಸಿದೆ ಅಂತ ಹೇಳ್ಬೋದು. ರಾಜ್ಯದ ಜಲಾಶಯಗಳು ಸುರಕ್ಷಿತವಾಗಿ ಮತ್ತು ಯಾವುದೇ ಆಂತರಿಕ ಘಟನೆಗಳು ಕೂಡ ನಡೆಯದಂತೆ ತಡೆಗಟ್ಟಲು ಕೂಡ ಅಂತಂದ್ರೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳ್ಬೋದು. ಮತ್ತೆ ರಾಜ್ಯ ಸರ್ಕಾರವು ಕೂಡ ಈ ಆದೇಶದಲ್ಲಿ ರಾಜ್ಯ ಪೊಲೀಸ್ ಇಲಾಖೆಗಳು ಕೂಡ ಕೈ ಜೋಡಿಸಿ ಎಲ್ಲಾ ಅಣೆಕಟ್ಟುಗಳು ಕೂಡ ಹೆಚ್ಚಿನ ಭದ್ರತೆಯನ್ನ ಒದಗಿಸಿದೆ ಅಂತ ಹೇಳ್ಬೋದು. ಮತ್ತೆ ಇಲಾಖೆಗಳು ಕೂಡ ಸೂಚನೆಯನ್ನ ಕೊಟ್ಟಿದೆ. ತಮ್ಮ ನಿಗಮ ಮತ್ತು ವಲಯ ವ್ಯಾಪ್ತಿಯಲ್ಲಿ ಯಾವ್ಯಾವ್ದು ಬರುತ್ತೆ ಜಲಾಶಯಗಳಿಗೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಬೇಕಾಗಿದೆ ಅಂತ ಹೇಳಿದೆ. ಎಲ್ಲಾ ಏನಂತಂದ್ರೆ ಯೋಜನಾಧಿಕಾರಿಗಳು ಕೂಡ ನಿರ್ದೇಶನಗಳು ಕೂಡ ನೀಡುವ ರಾಜ್ಯದ ಒಟ್ಟು 17 ಜಲಾಶಯಗಳು ಕೂಡ ಈ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. KRS, ಲಿಂಗಮಕ್ಕಿ ಮತ್ತೆ ತುಂಗಭದ್ರಾ ಅಣೆಕಟ್ಟು ಸೇರಿದಂತೆ ಹಲವು ಅಣೆಕಟ್ಟುಗಳಿಗೆ ಕೂಡ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳ್ಬೋದು ಸುಸ್ಮಿತಾ. ಮತ್ತೆ ಆದೇಶದ ಪ್ರಕಾರ ರಾಜ್ಯದ ಎಲ್ಲಾ ಅಣೆಕಟ್ಟುಗಳು ಕೂಡ ತಕ್ಷಣವೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಭದ್ರತಾವನ್ನ ನೀವು ಸಿಬ್ಬಂದಿಯನ್ನ ನೇಮಕ ಮಾಡಬೇಕಾಗಿದೆ. ಮತ್ತೆ ಇದರ ಜೊತೆಗೆ ಆಧುನಿಕ ಭದ್ರತಾ ಸಾಧನಗಳು ಮತ್ತು ತಂತ್ರಜ್ಞಾನಗಳು ಏನಿದೆ ಅದನ್ನ ಬಳಸಿಕೊಂಡು ಜಲಾಶಯಗಳು ಕೂಡ ಸುತ್ತಮುತ್ತ ಪ್ರದೇಶಗಳು ಕೂಡ ಕಟ್ಟುನಿಟ್ಟಿನ ಕಾವಲು ಕಾಯುವ ವ್ಯವಸ್ಥೆಯನ್ನು ಕೂಡ ಜಾರಿಗೊಳಿಸಬೇಕಾಗಿದೆ ಅಂತ ಕೂಡ ಸೂಚನೆ ನೀಡಿದೆ ಅಂತ ಹೇಳ್ಬೋದು ರಾಜ್ಯ ಸರ್ಕಾರ. ಒಂದು ವೇಳೆ ಭದ್ರತಾ ವ್ಯವಸ್ಥೆ ಏನಾದ್ರೂ ಕೂಡ ಯಾವುದೇ ಲೋಪ ದೋಷ ಅಥವಾ ಏನಾದ್ರು ಕಂಡು ಬಂದ್ರೆ ಸಂಬಂಧಪಟ್ಟ ಏನಂದ್ರೆ ಯೋಜನಾಧಿಕಾರಿ ಇರುತ್ತೆ ಅವರೇ ಕೂಡ ಅಂತಂದ್ರೆ ನೇರವಾಗಿ ಹೊಣೆಗಾರಿಕೆ ಇರುತ್ತೆ ಕೂಡ ಎಂದು ಸರ್ಕಾರ ಕೂಡ ಸ್ಪಷ್ಟ ಸೂಚನೆ ಕೂಡ ನೀಡಿದೆ ಅಂತ ಹೇಳ್ಬೋದು. ಈ ಕುರಿತು ಯಾವುದೇ ನಿರ್ಲಕ್ಷ್ಯಕ್ಕೆ ಕೂಡ ಅವಕಾಶವಿಲ್ಲ ಎಂದು ಕೂಡ ಆದೇಶವನ್ನು ಹೊರಡಿಸಿದೆ ಹೇಳ್ಬೋದು. ಮತ್ತೆ ಇನ್ನೊಂದು ಕಡೆ ಕರಾವಳಿ ಭಾಗದಲ್ಲಿರುವಂತಹ ಕಾವಲು ಪಡೆಯಿಂದ ಕೂಡ ಕಟ್ಟೆಚ್ಚರ ಕೂಡ ಪಾಕಿಸ್ತಾನ ಉಗ್ರ ನೆಲೆಗಳ ಮೇಲೆ ಕೂಡ ಭಾರತ ದಾಳಿ ನಡೆಸಿರುವ ಹಿನ್ನೆಲೆ ರಾಜ್ಯದ ಕರಾವಳಿ ಕಟ್ಟೆಚ್ಚರ ಕೂಡ ವಹಿಸಿದೆ ಅಂತ ಹೇಳ್ಬೋದು. ಅರಬ್ಬಿ ಸಮುದ್ರದಲ್ಲಿ ತೀವ್ರ ನಿಗಮ ಕೂಡ ಅಂತಂದ್ರೆ ವಹಿಸಿರುವ ಕರಾವಳಿ ಮತ್ತು ಕಾಲುವೆ ಪಡೆ ಕೂಡ ಪೊಲೀಸರು ಮಂಗಳೂರಿನ ಬಂದರು ತೀರದಲ್ಲಿ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಮುದ್ರ ಮಾರ್ಗದಲ್ಲಿ ಮೀನುಗಾರಿಕಾ ತಪಾಸಣೆ ಕೂಡ ದಾಖಲೆಗಳನ್ನು ಕೂಡ ತಪಾಸಣೆಯನ್ನ ಮಾಡ್ತಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಮೀನುಗಾರರ ವಿಚಾರಣೆಯನ್ನು ಕೂಡ ಅಂತಂದ್ರೆ ಕರಾವಳಿ ನಡೆಸುತ್ತಿದೆ. ಪೊಲೀಸರು ಏನಾದ್ರು ಅನುಮಾನಾಸ್ಪದ ಬಂದಂತ ಬೋಟ್ಗಳು ಕೂಡ ಅಂತಂದ್ರೆ ಏನಂದ್ರೆ ತೀವ್ರವಾಗಿ ಅದನ್ನ ಏನಂತಂದ್ರೆ ಪರಿಶೀಲನೆ ಮಾಡ್ಬೇಕು ಅಂತ ಕೂಡ ನಿಗಾ ವಹಿಸಲಾಗಿದೆ ಅದರ ಮೇಲೆ. ಮತ್ತೆ ರಾಜ್ಯದ ಇನ್ನೊಂದು ಕಡೆ ನೋಡೋದಾದ್ರೆ ರಾಜ್ಯದ ದೇಗುಲಲ್ಲಿ ಕೂಡ ವಿಶೇಷವನ್ನ ಪೂಜೆ, ಯಾಕಂದ್ರೆ ಆಪರೇಷನ್ ಸಿಂಧೂರ ಮೊದಲನೇ ದಿನವೇ ಕೂಡ ಅಂತಂದ್ರೆ ಬರೀ 26 ನಿಮಿಷಗಳಲ್ಲಿ ಕೂಡ ಎದುರಾಳಿ ಇರುವಂತ ಸುಮಾರು 9 ಉಗ್ರರ ನೆಲೆ ಏನು ಇದಾಗಿತ್ತು ಟ್ರೈನಿಂಗ್ ಕೊಡ್ತಿರುವಂತ ಸೆಂಟರ್ ಗಳೆಲ್ಲ ಉಳಿಸಿ ಮಾಡಿರೋ ಪರ ಭಾರತೀಯ ಕೂಡ ಜಯ ಘೋಷಣೆ ಕೂಡ ಮುಳುಗಿದೆ ಅಂತ ಹೇಳ್ಬೋದು. ಆಪರೇಷನ್ ಸಿಂಧೂರ ಹೆಸರಲ್ಲಿ ಕೂಡ ಪಾಕ್ ಉಗ್ರರ ನೆಲೆಗಳನ್ನು ಉಳಿಸಾಗಿದಂತೆ ದೇಶದಂತ ವಿಜಯವನ್ನ ಕೂಡ ಆಚರಿಸ್ತಿದ್ದಾರೆ ಅಂತ ಹೇಳ್ಬೋದು. ಇದರ ಬೆನ್ನಲ್ಲೇ ರಾಜ್ಯದ ದೇಶಗಳಲ್ಲಿ ಕೂಡ ವಿಶೇಷ ಪೂಜೆಯನ್ನು ಕೂಡ ಹಮ್ಮಿಕೊಂಡಾಗಿದೆ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ವಿಶೇಷ ಪೂಜೆ ನಡೆಸಬೇಕು. ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ದೇವಾಲಯಗಳು ಕೂಡ ಪೂಜೆ ಸಲ್ಲಿಸಬೇಕು ಅಂತ ಕೂಡ ರಾಮಲಿಂಗ ರೆಡ್ಡಿ ಅವರು ಕೂಡ ತಿಳಿಸಿದ್ದಾರೆ. ಸುಷ್ಮಿತಾ, ಇಷ್ಟೆಲ್ಲ ಮಾಹಿತಿ ನೀಡೋದಕ್ಕೆ ಧನ್ಯವಾದ. ಏನು ರಾಜ್ಯದ 17 ಜಲಾಶಯಗಳು ಹಾಗೂ ಕರಾವಳಿ ಪ್ರದೇಶ ಹಾಗೂ ಮುಂತಾದ ಅರಬ್ಬಿ ಸಮುದ್ರ ಹಾಗೂ ಇನ್ನೂ ಹಲವು ಮುಂತಾದ ಜಲಾಶಯಗಳಿಗೆ ಭದ್ರತೆಯ ಆದೇಶ ನೀಡಲಾಗ್ತಾ ಇರುವಂತದ್ದು ಕೇಂದ್ರ ಸರ್ಕಾರ. ಹೀಗೆ ಇನ್ನು ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲಿಯೇ ಈ ರೀತಿಯ ಆದೇಶವನ್ನು ಹೊರಡಿಸಲಾಗಿರುವಂತದ್ದು. ಇನ್ನು ಮುನ್ನೆಚ್ಚರಿಕೆಯ ಕ್ರಮವಾಗಿ ರಾಜ್ಯದ ಎಲ್ಲಾ ಅಣೆಕಟ್ಟುಗಳ ಮೇಲೆ ನಿಗಾ ವಹಿಸಲು ರಾಜ್ಯ ಸರ್ಕಾರ ಈ ಆದೇಶವನ್ನು ಹೊರಡಿಸಲಾಗಿರುವಂತದ್ದು. ಇನ್ನು KRS, ಕಬಿನಿ, ಹೇಮಾವತಿ ಸೇರಿದಂತೆ ರಾಜ್ಯದಲ್ಲಿರುವ ಎಲ್ಲಾ ಅಣೆಕಟ್ಟುಗಳಿಗೂ ಸಹ ಭದ್ರತೆ ಒದಗಿಸಲು ರಾಜ್ಯ ಸರ್ಕಾರ ತುರ್ತು ಆದೇಶವನ್ನು ಹೊರಡಿಸಲಾಗಿದೆ. ಪಾಕ್ ಉಗ್ರರ ಮೇಲೆ ದಾಳಿ ಮಾಡಿರುವ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿರುವಂತದ್ದು. ಅಂತೆಯೇ ರಾಜ್ಯದಲ್ಲಿರುವ ಪ್ರತಿ ಅಣೆಕಟ್ಟುಗಳಿಗೂ ಭದ್ರತೆ ಒದಗಿಸಬೇಕು, ಅಗತ್ಯವಿದ್ದಲ್ಲಿ ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನು ನೇಮಿಸಬೇಕು ಎಂದು ಆದೇಶವನ್ನು ಹೊರಡಿಸಲಾಗಿದೆ.
ಕೇಳಿದ್ದೀರಾ ಡೇಟ್ ಎಕ್ಸ್ಪೆಕ್ಟ್